ಇದು ಹೆಸರಾಂತ ಕೂಟ್ಕಲ್ ಬೆಟ್ಟ. ಅದರ ಪಕ್ಕದಲ್ಲೇ, ಇದು ಅತ್ಯದ್ಭುತವಾದ ಬೆಟ್ಟದ ಪಕ್ಕದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾನೈಟ್ ಲಾಬಿ ನಡೀತಾ ಇದೆ ನೋಡಿ. ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಲೂಟಿ, ಇಂಥ ಮಹತ್ವದ ಗುಡ್ಡಗಳನ್ನು ಲೂಟಿ ಹೊಡೆದ್ರೆ ಇಂಥ ಒಂದು ಕೂಟ್ಕಲ್ಲ, ಹೆಸರಾಂತ ಕೂಟ್ಕಲ್ಲ ಬೆಟ್ಟಕ್ಕೆ ಒಂದು ಬೆಲೆ ಬರ್ತದ? ಕೋಡು ಬಂಡೆಗಳ ಈ ಕೂಟ್ಕಲ್ ಬೆಟ್ಟಕ್ಕೆ ಇರ್ತಕ್ಕಂಥ ಮಹತ್ವ ಇದು ಪ್ರಾಚೀನವಾದಂಥದ್ದು. ಆ ಬೆಟ್ಟದ ಮಗ್ಲಲ್ಲಿ ಇರ್ತಕ್ಕಂಥ ಈ ಒಂದು ನೋಡಿ ಬಂಡೆಗಳನ್ನು ಯಾರೋ ಗ್ರಾನೈಟ್ ಹೊಡಿತಾ ಇದ್ದಾರೆ. ಇದೆಲ್ಲ ಬಹುಶಃ ಒಂದು ರೀತಿ ಈ ಪ್ರಕೃತಿ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ. ರಾಮನಗರ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಇದು ಕೂಟ್ಕಲ್ ಹೋಬಳಿ, ಬಹುಶಃ ಬಾಲಕೃಷ್ಣ ಅವರ MLA ಕಾನ್ಸ್ಟಿಟ್ಯೂನ್ಸಿ. ಈ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾನೈಟ್ ಲಾಬಿಗೆ ಅದ್ಯಾರು ಲೈಸೆನ್ಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರೂ ಮಾತ್ರ ಇದು ನಿಜಕ್ಕೂ ಪ್ರಕೃತಿ ಮೇಲೆ ನಡೀತಾ ಇರ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ದೌರ್ಜನ್ಯ ಅಂತ ಹೇಳ್ಬೋದು. ಇದು ಗ್ರಾನೈಟ್ ಲೂಟಿ. ಈ ಲೂಟಿಕೋರರು ಬಹುಶಃ ಬಲಾಢ್ಯರೇ ಇರ್ತಾರೆ. ಇಂತಹ ವಿಚಾರದಲ್ಲಿ ಏನು ನಮ್ಮ ಸರ್ಕಾರಗಳು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾವೋ ಇಲ್ಲ ಅದು ಪಾಲ್ ತಗೋತಾ ಇದಾವ ಗೊತ್ತಿಲ್ಲ. ಹೇಳಬೇಕು ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಲೂಟಿ ನಡೀತಾ ಇದೆ ನೋಡಿ. ವ್ಯೂಹಾತ್ಮಕವಾಗಿ ಹೊಡೆದು ಎಷ್ಟೊಂದು ಲೂಟಿ. ಬಹುಶಃ ಯಾವುದೋ ಬಲವಾದ ಕೈಯೇ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಒಂದು ಆಶಯ. ಇದು ಪ್ರಖ್ಯಾತವಾದಂಥ ಕೂಟ್ಕಲ್ ಬೆಟ್ಟದ ಆಸುಪಾಸಿನಲ್ಲಿ ನೋಡಿ, ಇಲ್ಲೇ ಇದೆ ನೋಡಿ ಕೂಟ್ಕಲ್ ಬೆಟ್ಟ, ಕೋಡು ಬೆಟ್ಟಗಳ ಬೆಟ್ಟ ಅದೇ ಇದೆ, ನೋಡ್ತಾ ಇದ್ದೀರಲ್ಲ. ಇದರ ಪಕ್ಕದ ಮಗ್ಲಿನಲ್ಲಿ ಈ ಒಂದು ದೌರ್ಜನ್ಯ, ಪ್ರಕೃತಿ ದೌರ್ಜನ್ಯ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಬಾಲಕೃಷ್ಣ ಅವರೇ, ಶಾಸಕರೇ, ಮತ್ತೆ ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಥವಾ ಇದನ್ನ ನೋಡಿದಾರಾ ಅಥವಾ ಇಲ್ವಾ? ಈ ಕುರಿತಾಗಿ ಸ್ಪಷ್ಟನೆ ಕೊಡಬೇಕು ಅಂತೇಳಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟದಿಂದ ನಾನು ಕೋರ್ತಾ ಇದ್ದೀನಿ. ಇಲ್ಲ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಇದಕ್ಕೋಸ್ಕರ ಮಾಡಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತ ಹೋರಾಟಗಳು ಇನ್ನೆಲ್ಲೂ ಇಲ್ಲ. ಆದರೆ ಇಷ್ಟು ದೊಡ್ಡ ಮಟ್ಟದ ಲೂಟಿ ನಡೀತಾ ಇರಬೇಕಾದ ಗ್ರಾನೈಟ್ದು ಇದು ಯಾವುದೋ ದೊಡ್ಡ ಕೈ ಹಾಕಿರಬೇಕು. ಯಾಕೆಂದರೆ ಈ ಪ್ರಕೃತಿಯ ಲೂಟಿಗೆ ಯಾರು ಕಾರಣರು? ಶಾಸಕರ, ಮಂತ್ರಿಗಳ, DK ಶಿವಕುಮಾರ್ ಅವರ ಕೈವಾಡ ಏನಾರು ಇದೆಯಾ? DK ಸುರೇಶ್ ಅವರು ಇದ್ದಾರಾ? ನೋಡಿ, ಉತ್ತರ ಕೊಡಬೇಕು. ಇದು ಹೆಸರುವಾಸಿಯಾದಂಥ ಕೂಟ್ಕಲ್ ಬೆಟ್ಟದ ಪ್ರವಾಸಿ ತಾಣ. ಇದೇ ಜಾಲಮಂಗಲದ ಗುಡ್ಡೆ. ಈ ನಡುವೆನೇ ನಡೀತಾ ಇರ್ತಕ್ಕಂಥ ಒಂದು ಗ್ರಾನೈಟ್ ಹಗರಣವನ್ನು ಜಿಲ್ಲಾಡಳಿತ ಯಾವ ರೀತಿ ಸಹಿಸಿಕೊಂಡಿದೆಯೋ ನನಗಂತೂ ಗೊತ್ತಿಲ್ಲ. ಬಹುಶಃ ನಾನು ತೋರಿಸಿದ್ದು ಈ ಪ್ರವಾಸಿ ತಾಣದ ಭಾಗದಲ್ಲೇ ಇರ್ತಕ್ಕಂಥದ್ದು ಅನ್ನುವಂಥದ್ದು ನಿಜಕ್ಕೂ ಕೂಡ ವೇದ್ಯವಾದಂಥ ಒಂದು ಸಂಗತಿ. ಭಾಳ ನೋವಾಗ್ತದೆ. ಇಂಥ ಬೆಟ್ಟಗಳನ್ನು ನಾವು ಸಂರಕ್ಷಿಸಿಡಬೇಕು ಅಂತದ್ರಲ್ಲಿ ಯಾರೋ ಒಬ್ಬ ಬಲಾಢ್ಯವಾದಂಥ ರಾಜಕಾರಣಿ ಇರ್ಬೋದು ಅಥವಾ ಬಂಡವಾಳಶಾಹಿ ಇರ್ಬೋದು, ಅವರ ಒಂದು ಸ್ವಾರ್ಥಕ್ಕೆ ಬಲಿಯಾದರೆ ಇಂತಹ ಒಂದು ತಾಣಗಳು ಉಳಿಯುವುದೆಲ್ಲಿ? ಅದು ಬೆಂಗಳೂರಿನ ಅನತಿ ದೂರದಲ್ಲಿ ಇಂಥ ಪ್ರವಾಸಿ ತಾಣಗಳು ಉಳಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗದಲ್ಲಿ. ಇದು ಜಾಲಮಂಗಲ ಗುಡ್ಡೆ, ಕೂಟ್ಕಲ್ ಬೆಟ್ಟ. ಇದ್ರ ಪಕ್ಕದಲ್ಲಿ ನಡೀತಾ ಇರ್ತಕ್ಕಂಥ ಗ್ರಾನೈಟ್.